ಜಾಲಿ ಜಾಲಿ ಈಗ ಟ್ರೆಂಡ್ ಆಗಿರೋದು ಇದು. ಜಾಲಿ ಜಾಲಿ, ಎಲ್ಲರೂ ಜಾಲಿಯಾಗಿರಬೇಕು. ಆಮೇಲೆ ಖಾಲಿ ಖಾಲಿ. ಫಸ್ಟು ನಾವು ಕಸ ಹಾಕಿ ಇಲ್ಲಿ ಜಾಲಿ ಜಾಲಿ ಇರಬೇಕು. ಪಾಪ ಹಸುಗಳು ಅದನ್ನೆಲ್ಲ ಬಂದು ತಿಂದು, ನಾಯಿಗಳು ಹಸುಗಳು ಅದನ್ನೆಲ್ಲ ತಿಂದು ಅವು ಜಾಲಿ ಜಾಲಿಯಾಗಿರ್ತವೆ. ಅದೆಲ್ಲ ಖಾಲಿ ಆದಮೇಲೆ ಉಳಿದಿದ್ದು ಪಳ್ದಿದ್ದು ಬಂದು BBMP ಅವರು ತೊಗೊಂಡೋಗ್ತಾರೆ. ಅದಕ್ಕೆ ಅವ್ರಿಗೆ ಜಾಲಿ ಜಾಲಿ. ಇಲ್ಲಿ ಹಪ್ಪಳದ ಥರ ಇದು ಒಣಗಬೇಕು. ತಿಂಗಳಗಟ್ಟಲೆ ಒಣಗಿದ್ಮೇಲೆ ಬಂದು ತೊಗೊಂಡೋಗ್ತಾರೆ. ಈ ಹಕ್ಕಿಗಳು, ಪಕ್ಷಿಗಳು, ಪಾಪ ಹಸುಗಳು, ನಾಯಿಗಳು ಬಂದು ತಿನ್ಕೊಂಡು ಇಲ್ಲಿ ಬರ್ತಾರೆ ಸ್ಮೆಲ್ಲನ್ನು. ಇಲ್ಲಿ ಸಾರ್ವಜನಿಕರೇ, ಇಲ್ಲಿ ಬೇರೆ ಯಾರೂ ಅಲ್ಲ, ಎಳ್ನೀರು ತರಕಾರಿ ಮಾಡ್ಕೊಂಡಿರೋರು, ಇಲ್ಲಿ ಓಡಾಡ್ತಿರೋ ಸಾರ್ವಜನಿಕರು ಕುಡ್ಕೊಂಡು ಇವರು ಜಾಲಿ ಜಾಲಿಯಾಗಿರ್ತಾರೆ. ನಾವೇ ಇಲ್ಲಿ ಗಲೀಜು ಮಾಡಿರ್ತೀವಿ, ನಮಗೊಂಥರ ಜಾಲಿ. ಇದನ್ನು ಕೊನೆಗಾಲದಲ್ಲಿ ಬಂದು BBMP ತೊಗೊಂಡೋಗ್ತಾರೆ, ಅವ್ರಿಗೊಂಥರ ಜಾಲಿ. ಸ್ಮೆಲ್ ಕೊಡ್ಕೊಂಡಿರ್ತಾರೆ ಸಾರ್ವಜನಿಕರು, ಅವರು ಒಂಥರ ಜಾಲಿ. ಟೋಟಲಿ ಬೆಂಗಳೂರು ಜಾಲಿ 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 ಜಾಲಿ, ಎಲ್ಲ ಖಾಲಿ ಖಾಲಿ. ಕಸ ತಂದು ಹಾಕ್ತಾರಲ್ಲ ಸ್ವಾಮಿ, ಇದೇ ಜಾಗದಲ್ಲೇ ಸಾರ್ವಜನಿಕರಿಗೆ ಅವಕಾಶ ಆಗೋಂಥ ಜಾಗದಲ್ಲಿ ಒಂದು ಬಿನ್ಗಳನ್ನ, ದೊಡ್ಡ ದೊಡ್ಡ ಒಂದು ಬಿನ್ಗಳನ್ನ ಇಟ್ಬಿಟ್ರೆ, ಕಸ ತಂದು ಡ್ರೈ ವೇಸ್ಟ್ ಒಂದಕ್ಕೆ, ವೆಟ್ ವೇಸ್ಟ್ ಒಂದಕ್ಕೆ ಹಾಕಲಿ. ಕ್ಯಾಮ್ರಾಗಳಿದ್ದಾವೆ, ಕ್ಯಾಮ್ರಾಗಳಿಡ್ರೆ ನಮ್ಮ ಜನ ಯಾವುದಕ್ಕೆ ನೀಟಾಗಿ ಆಗ್ತಾಯಿದ್ದಾರಾ, ಸಾರ್ವಜನಿಕರು ಅದನ್ನು ಪಾಲನೆ ಮಾಡ್ತಿದ್ದಾರಾ ಅಂತೇಳಿ. ನೀವು ಬೆಳಿಗ್ಗೆ 6 ಗಂಟೆ 7 ಗಂಟೆ ಬರ್ತೀರಾ, 8 ಗಂಟೆಗೆ ಬರ್ತೀರಾ, ಡ್ಯೂಟಿಗೆ ಹೋಗಿರ್ತಾರೆ, ಮನೇಲಿ ಯಾರೂ ಇಲ್ಲ ಕಸಗಳು ಹಾಕೋದಕ್ಕೆ. ನೈಟ್ ಹೊತ್ತಲ್ಲೇ ಬರ್ತಾರೆ, ಕಸಗಳನ್ನ ಬಿಸಾಕ್ತಾರೆ, ಹೋಗ್ತಾರೆ. ಯಾವಾಗಲೂ ಕಾಯ್ಕೊಂಡಿರೋಕ್ಕಾಗತ್ತಾ? ಮನೆಗಳಲ್ಲಿ ಕಸಗಳನ್ನು ಎಷ್ಟು ದಿನ ಇಟ್ಕೊಳ್ಳೋಕ್ಕಾಗತ್ತೆ? ಅವರು ಒಂದು ಬಿನ್ಗಳನ್ನು ಇಡ್ರಿ, ಆ ಬಿನ್ಗಳಿಗೆ ಹಾಕಲಿ ಅವರು. ಅದನ್ನು ಕ್ಯಾಮ್ರಾಗಳಲ್ಲಿ ನೀವು ಟ್ರ್ಯಾಕ್ ಮಾಡ್ತಾಯಿರ್ರಿ. ಸಾರ್ವಜನಿಕರು ಸ್ವಲ್ಪ ಭಯ ಇರ್ತದೆ, ಅವರು ಅದನ್ನೇ ಮೇಂಟೈನ್ ಮಾಡ್ತಾರೆ. ಈ ಕಸದಲ್ಲಿ ಏನಿಲ್ಲ ಅಂತಿಲ್ಲ, ಎಲ್ಲ ಐತೆ ನೋಡ್ರಿ. ಬೆಡ್ಗಳು, ತಡಿಗಳು, ಚೀಲಗಳು,